ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಶರ್ಮಿತಾ ಶೆಟ್ಟಿ. ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ಡ್ರಗ್ಸ್ ರಾಕೆಟ್ ಸ್ಫೋಟವಾಗಿದೆ. ಬಾಲಿವುಡ್ ನಟ ಸೇರಿ ಹಲವರು ಅರೆಸ್ಟ್ ಆಗಿದ್ದಾರೆ. ಎಲ್ಲದರ ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಮುಂದೆ ಇಡ್ತಾ ಇದೀವಿ, ನೋಡಿ. ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ? ಡ್ರಗ್ಸ್ ಕೇಸ್ನಲ್ಲಿ ಬಾಲಿವುಡ್ ನಟ ಸೇರಿ 5 ಬಂಧನ. ಸಿಲಿಕಾನ್ ಸಿಟಿಯಲ್ಲಿ ಇತ್ತೀಚೆಗೆ ಡ್ರಗ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಎಷ್ಟೇ ಅಲರ್ಟ್ ಆಗಿದ್ರೂ ಅವರ ಕಣ್ಣಿಗೆ ಮಣ್ಣೆರಚಿ ಡ್ರಗ್ಸ್ ಮಾರಾಟ ಜಾಲ ಜೋರಾಗಿ ನಡೀತಿದೆ. ಇತ್ತೀಚೆಗೆ ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿಯಿಂದ ಸ್ಯಾಂಡಲ್ವುಡ್ನ ನಟಿಯರನ್ನ ಬಂಧಿಸಿ ವಿಚಾರಣೆ ನಡೆಸಿತ್ತು. ಇದಾದ ಬಳಿಕ ಹಲವಾರು ವಿದೇಶಿ ಪೆಡ್ಲರ್ಗಳು ಸಿಕ್ಕಿಬಿದ್ದಿದ್ರು. ಇದರ ಮುಂದುವರೆದ ಭಾಗ ಎಂಬಂತೆ ಈಗ ಬಾಲಿವುಡ್ ಖ್ಯಾತ ನಟ ಶಕ್ತಿ ಕಪೂರ್ ಮಗ ಸಿದ್ಧಾಂತ್ ಕಪೂರ್ ಬಂಧನ ಆಗಿದೆ. ಇದು ಟ್ರಿನಿಟಿ ಸರ್ಕಲ್ನಲ್ಲಿರೋ ದಿ ಪಾರ್ಕ್ ಪಂಚತಾರಾ ಹೋಟೆಲ್. ಇದೇ ಹೋಟೆಲ್ನಲ್ಲಿ ತಡರಾತ್ರಿ ಪಾರ್ಟಿ ನಡೀತಾ ಇತ್ತು. ಪಾರ್ಟಿಯಲ್ಲಿ ರಾಜಕಾರಣಿ, ಉದ್ಯಮಿಗಳ ಮಕ್ಕಳು ಸೇರಿದ್ರು. ಈ ವೇಳೆ ಅಲ್ಲಿಗೆ ಲಗ್ಗೆ ಇಟ್ಟ ಪೊಲೀಸರು ಮತ್ತೇರಿಸಿಕೊಳ್ತಿದ್ದವರನ್ನ ಲಾಕ್ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 150ಕ್ಕೂ ಹೆಚ್ಚು ಜನರಲ್ಲಿ ಅನೇಕರು ಬೇರಿಕಿತ್ತಿದ್ದಾರೆ. ಹೋಟೆಲ್ ಪೂರ್ತಿ ಹುಡುಕಾಡಿದ್ದ ಪೊಲೀಸರಿಗೆ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಆಗ್ತಿತ್ತು ಅನ್ನೋ ಸಾಕ್ಷ್ಯ ಸಿಕ್ಕಿದೆ. ಅಷ್ಟೇ ಅಲ್ಲ, ಬಾಲಿವುಡ್ನ ನಟ ಕಮ್ ನಿರ್ದೇಶಕ ಸಿದ್ಧಾಂತ್ ಕಪೂರ್ ಕೂಡ ಲಾಕ್ ಆಗಿದ್ದಾರೆ. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ನಡೀತಾ ಇರ್ತಕ್ಕಂಥ ಪಾರ್ಟಿ ಮೇಲೆ ನಮ್ಮ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಒಂದು ರೇಡನ್ನು ಮಾಡಿದರು. ಆ ರೇಡ್ ಮಾಡಿದಾಗ ಕೆಲವೊಂದಿಷ್ಟು ಜನರನ್ನ ನಾವು ಈ ಮಾದಕ ವಸ್ತುಗಳ ಸೇವನೆಗೆ ಟೆಸ್ಟ್ಗೆ ಒಳಪಡಿಸಿದಾಗ ಅದರಲ್ಲಿ ಸುಮಾರು 5 ಜನ ಪಾಸಿಟಿವ್ ಬಂದಿದ್ದಾರೆ. ಆ 5 ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರ ಕೈಗೆ 14 ಯುವತಿಯರು, 21 ಜನ ಯುವಕರು ಸೇರಿದಂತೆ 35 ಜನರು ಸಿಕ್ಕಿಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡ್ರಗ್ಸ್ ಟೆಸ್ಟ್ ಮಾಡಿಸಿದಾಗ 38 ವರ್ಷದ ಬಾಲಿವುಡ್ ನಟ ಸಿದ್ಧಾಂತ್ ಕಪೂರ್ ಡ್ರಗ್ಸ್ ತೆಗೆದುಕೊಂಡಿರುವುದು ದೃಢಪಟ್ಟಿದೆ. ಇವರ ಜೊತೆಗೆ ಅಖಿಲ್ ಸೋನಿ, ಹರ್ಜೋತ್ ಸಿಂಗ್, ಅಖಿಲ್, ಹನಿ ಎಂಬ ಉತ್ತರ ಭಾರತ 5ರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿದ್ಧಾಂತ್ ಕಪೂರ್ ತಂದೆ ಶಕ್ತಿ ಕಪೂರ್, ನನ್ನ ಮಗ ಡ್ರಗ್ಸ್ ಸೇವಿಸಿಲ್ಲ ಅಂತಿದ್ದಾರೆ. ದಿ ಪಾರ್ಕ್ ಹೋಟೆಲ್ ಅಷ್ಟೇ ಅಲ್ಲ, ದಿ ಸ್ಟಾರ್ ಅನ್ನೋ ಮತ್ತೊಂದು 5 ಸ್ಟಾರ್ ಹೋಟೆಲ್ನಲ್ಲೂ ಪೊಲೀಸರು ದಾಳಿ ನಡೆಸಿದ್ರು. ಪೊಲೀಸರ ಪರಿಶೀಲನೆಯಲ್ಲಿ ಡಸ್ಟ್ ಬಿನ್ನಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಸದ್ಯ ಘಟನೆ ಸಂಬಂಧ ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಅಲ್ಲದೆ ಹೋಟೆಲ್ ಉಸ್ತುವಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಪಾರ್ಟಿ ನಡೆಸುತ್ತಿದ್ದವರು ಯಾರು, ಡ್ರಗ್ಸ್ ಎಲ್ಲಿಂದ ಲಭ್ಯವಾಗ್ತಿತ್ತು ಅನ್ನೋ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಜೊತೆಗೆ ಹೋಟೆಲ್ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೊಡ್ಡವರ ಮಕ್ಕಳೇ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿರೋದು ಗೊತ್ತಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಕಡೋ ಗವಾಕ್ಷಿ ಅನ್ನೋ ಹಾಗೆ ಕೊರೋನಾ ಆಗಾಗ್ಗೆ ಕಾಟ ಕೊಡ್ತಲೇ ಇದೆ. 4ನೇ ಅಲೆ ಬಂದೇ ಬಿಡ್ತು ಅನ್ನೋ ಮಟ್ಟಿಗೆ ಕೋವಿಡ್ ಬಗ್ಗೆ ಪುಕಾರ್ ಹತ್ತಿದೆ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, 4ನೇ ಅಲೆ ಭಾರತಕ್ಕೆ ಬಂದಿಲ್ಲ, ಹಾಗಂತ ಕೇರ್ಲೆಸ್ ಬೇಡ. ಯಾಕಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಕೊರೋನಾ ಕೇಸ್ ಜಾಸ್ತಿ ಆಗ್ತಿದೆ. ಬೆಂಗಳೂರು ಒಂದರಲ್ಲೇ ಪ್ರತಿದಿನದ ಕೇಸ್ನಲ್ಲಿ 90ರಿಂದ 95ರಷ್ಟು ಕೇಸ್ಗಳಾಗ್ತಿದೆ. ಬೇಸಿಗೆ ಕಾಲ ಹೋಗಿ ಮಳೆಗಾಲ ಬರ್ತಿದೆ. ವಾತಾವರಣ ಬದಲಾಗ್ತಿದೆ. ನೆಗಡಿ, ಕೆಮ್ಮು, ತಲೆನೋವು, ಜ್ವರನೂ ಹೆಚ್ಚಾಗ್ತಿದ್ದು ಕೋವಿಡ್ ಲಕ್ಷಣಗಳು ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಇದರ ಮಧ್ಯೆನೇ ಜುಲೈನಲ್ಲಿ 4ನೇ ಅಲೆ ಬರಬಹುದು. ಹೀಗಾಗಿನೇ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು, ಅಧಿಕಾರಿಗಳ ಸಭೆ ನಡೆಯಿತು. 4 ವಾರದಲ್ಲಿ ಸೋಂಕು ಮಿತಿಮೀರುತ್ತೆ. ಆರೋಗ್ಯ ಸಚಿವರಿಂದಲೇ ಎಚ್ಚರಿಕೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆಯಲ್ಲಿ ಬೆಂಗಳೂರು ಕೇಸ್ ಏರಿಕೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಿತು. ಸಭೆ ಬಳಿಕ ಆರೋಗ್ಯ ಸಚಿವರು ಹೇಳಿದ್ದು ಹೀಗೆ: ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ನಿನ್ನೆ ಒಂದು 3% ಅಷ್ಟು ಬಂದಿದೆ. ಒಟ್ಟಾರೆಯಾಗಿ ಏನಿದೆ ಅಂತಂದ್ರೆ ಇವತ್ತು ಕೋವಿಡ್ ಅಲ್ಲಿ ಸಂಖ್ಯೆ ಸ್ವಲ್ಪ ಬೆಂಗಳೂರಿನಲ್ಲಿ ಹೆಚ್ಚಾದರೂ ಕೂಡ ಯಾವುದೇ ರೀತಿ ತೀವ್ರವಾಗಿರ್ತಕ್ಕಂತಹ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಏನೂ ಆಗ್ತಾ ಇಲ್ಲ. ವೀಕೆಂಡ್ ಕರ್ಫ್ಯೂ, ಲಾಕ್ಡೌನ್, ಟಫ್ ರೂಲ್ಸ್ ಯಾವುದನ್ನು ಸರ್ಕಾರ ಹಾಕೋದಿಲ್ಲ. ಆದ್ರೆ ಸರ್ಕಾರ ಮಾಸ್ಕ್ ಕಡ್ಡಾಯ ಮಾಡಿದೆ. ಜನ ನಿಯಮ ಪಾಲಿಸಬೇಕಷ್ಟೇ. ಅಂದ್ಹಾಗೆ ಕೊರೋನಾ ಮಧ್ಯೆ ರಾಜ್ಯದಲ್ಲಿ ಡೆಂಘಿ ಪ್ರಕರಣಗಳು ಮಿತಿಮೀರ್ತಿವೆ.
2021 ಜನವರಿಯಿಂದ ಜೂನ್ವರೆಗೆ 916 ಕೇಸ್ ಪತ್ತೆಯಾಗಿತ್ತು. ಈಗ 2022 ಜನವರಿ ಜೂನ್ವರೆಗೆ 1838 ಕೇಸ್ ಪತ್ತೆಯಾಗಿದೆ. ಕಳೆದ 10 ದಿನಗಳಲ್ಲಿ 104 ಡೆಂಘಿ ಕೇಸ್ ಪತ್ತೆಯಾಗಿದೆ. ಒಂದು ತಿಂಗಳಲ್ಲಿ 532 ಡೆಂಘಿ ಕೇಸ್ಗಳು ಪತ್ತೆಯಾಗಿದೆ. ಜ್ವರ, ನೆಗಡಿ, ಸುಸ್ತು, ಮೈಮೇಲೆ ಗುಳ್ಳೆಗಳು ಇವು ಡೆಂಘಿ ಜ್ವರದ ಪ್ರಮುಖ ಲಕ್ಷಣಗಳು. ಈ ಲಕ್ಷಣಗಳ ಬಗ್ಗೆ ಎಚ್ಚರ ವಹಿಸಿ. ಕಾಯಿಸಿ ಆರಿಸಿದ ಬಿಸಿ ನೀರು ಸೇವಿಸಿ. ಹಣ್ಣು, ತರಕಾರಿ, ಧಾನ್ಯ ಹೆಚ್ಚು ಸೇವಿಸಿ. ಗಲೀಜು ನೀರು ನಿಲ್ಲದಂತೆ ಎಚ್ಚರ ವಹಿಸಿ. ಸೊಳ್ಳೆಗಳ ನಿಯಂತ್ರಣವೇ ಪ್ರಮುಖ ಅಸ್ತ್ರ, ನೆನಪಿಡಿ. ಕೊರೋನಾ ಬಗ್ಗೆ ಆತಂಕ ಬೇಡ. ಯಾರ್ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸಿಕೊಳ್ಳಬೇಡಿ. ಹುಷಾರಾಗಿರಿ. ಕೊರೋನಾ ನಿಯಮ ಪಾಲಿಸಿ ಆರಾಮಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಹುಲ್ ಸೋನಿಯಾ ಗಾಂಧಿಗೆ ಇಡಿ ಸಮನ್ಸ್ ಖಂಡಿಸಿ ಇವತ್ತು ಬೆಂಗಳೂರಲ್ಲೂ ಕಾಂಗ್ರೆಸ್ ನಾಯಕರು ಬೀದಿಗಿಳಿದಿದ್ರು. ಆದರೆ ನರಕ ಅನುಭವಿಸಿದ್ದು ಮಾತ್ರ ಸಾಮಾನ್ಯ ಜನ. ಕೈ ಪ್ರತಿಭಟನೆಯಿಂದ ರಾಜಧಾನಿ ಫುಲ್ ಟ್ರಾಫಿಕ್ ಜಾಮ್ ಆಗಿ ಹೋಗಿತ್ತು. ನೋಡ್ರಪ್ಪ ನೋಡಿ, ನಮ್ ಯುವ ಕಾಂಗ್ರೆಸ್ ನಾಯಕ ನಲಪ್ಪಾಡ್ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಹೇಗೆ ಗಾಡಿ ಮೇಲತ್ತಿ ಹೇಗೆ ಪ್ರತಿಭಟಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ತಮಟೆ ಸದ್ದು, ನಗಾರಿ ಸದ್ದಿಗೆ ಹೇಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ. ಸಾವಿರ ಜನ ಇಡೀ ರಸ್ತೆಯನ್ನೇ ಆಕ್ರಮಿಸಿಕೊಂಡಿದ್ರು. ಸಾವಿರಾರು ಜನರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಟೀಮ್ ಪಾದಯಾತ್ರೆ ಬೇರೆ ನಡೆಯಿತು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದ್ದನ್ನ ಖಂಡಿಸಿ ಇವತ್ತು ಬೆಂಗಳೂರಿನಲ್ಲಿ ನಡೆದಂತ ಪ್ರತಿಭಟನೆಯ ಪರಿ ಇದು. ಕಾಂಗ್ರೆಸ್ ನಾಯಕರನ್ನ, ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ಲಿಕ್ಕೆ ಬಿಜೆಪಿ ಮಾಡಿರುವಂತ ಸಂಚು ಅಂತೆಲ್ಲ ಆರೋಪ ಮಾಡಿದ್ರು. ಬೆಂಗಳೂರಿನ ಜಾರಿ ನಿರ್ದೇಶನಾಲಯದ ಕಚೇರಿವರೆಗೂ ಪಾದಯಾತ್ರೆಯನ್ನ ನಡೆಸಿದ್ರು. ಇಡಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ರು. ಪೊಲೀಸರು ರಸ್ತೆಗೆ ಅಡ್ಡಲಾಗಿ ಬಿಎಂಟಿಸಿ ಬಸ್ ಅನ್ನ ನಿಲ್ಲಿಸಿ ಪ್ರತಿಭಟನಾ ಮೆರವಣಿಗೆಯನ್ನ ತಡೆದ್ರು. ಕೊನೆಗೆ ಪೊಲೀಸರು ಎಲ್ಲರನ್ನೂ ಕೂಡ ಬಸ್ಸು, ಜೀಪು, ವ್ಯಾನ್ಗೆ ಹತ್ತಿಸಿ ವಶಕ್ಕೆ ಪಡೆದರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಇಡಿ ಡಿಪಾರ್ಟ್ಮೆಂಟ್ ಅನ್ನ ವಿರೋಧ ಪಕ್ಷದವರ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಇವರಿಗೆ ವಿರುದ್ಧವಾಗಿದ್ದಾರೆ ಅವ್ರ ಮೇಲೆ ರೈಡ್ ಮಾಡಬೇಕು. ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇವತ್ತು ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಕಿರುಕುಳ ಕೊಟ್ಟಿದ್ದೀರಲ್ಲ, ರಾಹುಲ್ ಗಾಂಧಿ ಅವರಿಗೆ ಕಿರುಕುಳ ಕೊಡ್ಲಿಕ್ಕೆ ಮಾನಸಿಕವಾಗಿ ಹೊಟ್ಟಿದ್ದೀರಲ್ಲ, ಜೈಲು ಹಾಕಲಿಕ್ಕೆ ಹೊಟ್ಟಿದ್ದೀರಲ್ಲ, ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಸತ್ಯಮೇವ ಜಯತೆ ಅನ್ನುವಂತ ಹೆಸರಲ್ಲಿ ಡಿಕೆಶಿ, ಸಿದ್ದು ಟೀಮ್ ಭರ್ಜರಿಯಾಗಿ ಪ್ರತಿಭಟನೆ ಮಾಡಿದ್ರು. ಆದ್ರೆ ಶಾಂತಿನಗರ, ಲಾಲ್ಬಾಗ್, ವಿಲ್ಸನ್ ಗಾರ್ಡನ್ ಸುತ್ತಮುತ್ತಲಿನ ಜನ ಟ್ರಾಫಿಕ್ ಜಾಮ್ಗೆ ಸಿಲುಕಿ ನಲುಗಿ ಹೋದ್ರು. ಟೈಮ್ಗೆ ಸರಿಯಾಗಿ ಕೆಲಸಕ್ಕೆ ಹೋಗೋಕೆ ಆಗ್ಲಿಲ್ಲ. ಆಂಬ್ಯುಲೆನ್ಸ್ಗಳಲ್ಲಿ ರೋಗಿಗಳು ನರಳಾಡಿದ್ರು. ಯಾರು ಕೇಳೋರೇ ಗತಿ ಇರಲಿಲ್ಲ. ಜನ ರಾಜಕಾರಣಿಗಳ ರಾಜಕೀಯ ನೋಡಿ ಬೇಸತ್ತು ಮನಸ್ಸಲ್ಲೇ ಹಿಡಿಶಾಪನ್ನು ಕೂಡ ಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಪಠ್ಯಪುಸ್ತಕ ಪರಿಷ್ಕರಣೆ ಎಫೆಕ್ಟ್ ಶಾಲಾ ಮಕ್ಕಳಿಗೆ ತಟ್ಟಲಿದೆ. ಇನ್ನು 2 ತಿಂಗಳು ಮಕ್ಕಳಿಗೆ ಪಠ್ಯ ಬೋಧನೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಪಠ್ಯ ಬೋಧನೆ ತಡವಾದ್ರೆ ಮಕ್ಕಳ ಕಲಿಕೆಗೆ ಹಿನ್ನಡೆಯಾಗುವಂತ ಚಾನ್ಸಸ್ ಇದೆ. ಹೀಗಾಗಿ 2 ತಿಂಗಳ ಕಾಲ ಕಲಿಕಾ ಚೇತರಿಕೆ ಕಾರ್ಯಕ್ರಮ ವಿಸ್ತರಿಸೋಕೆ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಪರಿಷ್ಕೃತ ಪಠ್ಯದ ಲೋಪ ಸರಿಪಡಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಪಠ್ಯಪುಸ್ತಕ ಪರಿಷ್ಕರಣೆಯಿಂದಾಗಿ ಮಕ್ಕಳ ಓದಿನ ಮೇಲೆ ಪರಿಣಾಮ ಬೀರ್ತಾ ಇದ್ದು, ಇದು ಮಕ್ಕಳ ಕಲಿಕೆ ಮೇಲೂ ಸಾಕಷ್ಟು ಎಫೆಕ್ಟ್ ಆಗೋದು ಗ್ಯಾರಂಟಿ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ರೋಟಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.